ನಮಸ್ಕಾರ. SSLC ಪರೀಕ್ಷೆ 1 2026ರ ಫಲಿತಾಂಶ ಬಂದಿರುವಂತದ್ದಾಗಿದೆ. ಈಗ 2026ರ ಪರೀಕ್ಷೆ 2ರ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಟೈಮ್ ಟೇಬಲ್ ಪ್ರಕಟವಾಗಿರುವಂತದ್ದಾಗಿದೆ. ಈಗಾಗಲೇ ಪ್ರಕಟವಾಗಿರುವಂತಹ ಈ ಒಂದು ಟೈಮ್ ಟೇಬಲ್ ಯಾವಾಗ ಇರುವಂತದ್ದು, ಯಾವ ಒಂದು ದಿನಾಂಕಗಳಂದು ಮತ್ತು ಯಾವ ಸಮಯಕ್ಕೆ ಪರೀಕ್ಷೆ ಇರುವಂತದ್ದು ಅನ್ನೋ ಒಂದು ಅಂಶವನ್ನ ಇಲ್ಲಿ ನೋಡ್ಕೊಂಡು ಬರೋಣ. ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಸುತ್ತೋಲೆ ಈ ರೀತಿಯಾಗಿರುವಂತದ್ದು. ಮೇ 2026ರ SSLC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿ ಇಲ್ಲಿರುವಂತದ್ದಾಗಿದೆ. ಪರೀಕ್ಷೆಗಳು ಯಾವಾಗ ಪ್ರಾರಂಭವಾಗುತ್ತವೆ ಅಂತ ಅಂದಾಗ 18/5/2026 ಸೋಮವಾರದ ದಿನ ಪರೀಕ್ಷೆ ಪ್ರಾರಂಭವಾಗುವಂತದ್ದು. ಪ್ರಥಮ ಭಾಷೆ ಕನ್ನಡ ಆಗಿರ್ಲಿ ಅಥವಾ ಇನ್ನಿತರ ಯಾವ ಒಂದು ಪ್ರಥಮ ಭಾಷೆ ಅಧ್ಯಯನ ಮಾಡ್ತಾ ಇರುವಂತದ್ದು ಆ ಒಂದು ಪ್ರಥಮ ಭಾಷೆ ಇರುವಂತದ್ದಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಪರೀಕ್ಷೆ ಇರುವಂತದ್ದು. 3 ಗಂಟೆ 15 ನಿಮಿಷಗಳು ಒಂದು ಸಮಯಾವಕಾಶ ಇರುವಂತದ್ದಾಗಿದೆ. ಗರಿಷ್ಠ ಅಂಕಗಳು 100 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂತದ್ದು. ಇನ್ನು 19ನೇ ತಾರೀಕು 19/5/2026 ಮಂಗಳವಾರದ ದಿನ ವಿಜ್ಞಾನ ವಿಷಯದ ಪರೀಕ್ಷೆ ಇರುವಂತದ್ದಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರುವಂತದ್ದು ಆಗಿದೆ. 80 ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು. ಇನ್ನು 20/5/2026 ಬುಧವಾರದ ದಿನ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಅಧ್ಯಯನ ಮಾಡ್ತಾ ಇದ್ದಲ್ಲಿ ಕನ್ನಡ ಒಂದು ದ್ವಿತೀಯ ಭಾಷೆ ಪರೀಕ್ಷೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆವರೆಗೆ ಇರುವಂತದ್ದು. 2 ಗಂಟೆ 45 ನಿಮಿಷ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸಮಯಾವಕಾಶ. 80 ಅಂಕಕ್ಕೆ ಪರೀಕ್ಷೆ ಇರುವಂತದ್ದಾಗಿದೆ. ಇನ್ನು 21ನೇ ತಾರೀಕು 21/5/2026 ಗುರುವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯದ ಪರೀಕ್ಷೆ ಇರುವಂತದ್ದು. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರುವಂತದ್ದು. 3 ಗಂಟೆ 15 ನಿಮಿಷಗಳು ಸಮಯಾವಕಾಶ. 80 ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು. ಇನ್ನು 22/5/2026 ತೃತೀಯ ಭಾಷೆ ಪರೀಕ್ಷೆ ಇರುವಂತದ್ದಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆವರೆಗೆ ಪರೀಕ್ಷೆ ಇರುವಂತದ್ದು. 2 ಗಂಟೆ 45 ನಿಮಿಷ 15 ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂತದ್ದು. ಒಟ್ಟು 80 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂತದ್ದು. ಇದೇ ಒಂದು ದಿನಕ್ಕೆ NSQF ವಿಷಯಗಳು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಆ ಒಂದು ಪರೀಕ್ಷೆಗಳು ಇರುವಂತದ್ದಾಗಿದೆ. ಇನ್ನು 23/5/2026 ಶನಿವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನ ಇರುವಂತದ್ದು. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1:15ವರೆಗೆ ಪರೀಕ್ಷೆ ಇರುವಂತದ್ದು. 3 ಗಂಟೆ 15 ನಿಮಿಷಗಳ ಸಮಯಾವಕಾಶ ಇರುವಂತದ್ದು. 80 ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ. ಇನ್ನು JTS ವಿಷಯಗಳು ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ 25/5/2026 ಸೋಮವಾರದ ದಿನ ಈ ಒಂದು JTS ವಿಷಯಗಳ ಪರೀಕ್ಷೆ ಇರುವಂತದ್ದು ಆಗಿದೆ. ಈ ರೀತಿಯಾಗಿ ಈ ಒಂದು SSLC ಪರೀಕ್ಷೆ 2ರ ವೇಳಾಪಟ್ಟಿ ಇರುವಂತದ್ದು. ಇದನ್ನ ಶಾರ್ಟ್ ಆಗಿ ನೋಡಿದಾಗ SSLC ಪರೀಕ್ಷೆ 2026ರ ಒಂದು ವೇಳಾಪಟ್ಟಿ ಈ ರೀತಿಯಾಗಿರುವಂತದ್ದಾಗಿದೆ. ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ 18/5/2026 ಪರೀಕ್ಷೆ. ಇನ್ನು ವಿಜ್ಞಾನ ವಿಷಯ 19/5/2026 ಪರೀಕ್ಷೆ ಇರುವಂತದ್ದು. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತದ್ದು 20/5/2026 ಪರೀಕ್ಷೆ ಇರುವಂತದ್ದು. ಇನ್ನು ಮ್ಯಾಥಮೆಟಿಕ್ಸ್ 21/5/2026 ಥರ್ಡ್ ಲ್ಯಾಂಗ್ವೇಜ್ ಇರುವಂತದ್ದು. 22/5/2026 ಇನ್ನು ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ 23/5/2026 ಪರೀಕ್ಷೆ ಇರುವಂತದ್ದು. ಈ ರೀತಿಯಾಗಿ ಶಾರ್ಟ್ ಆಗಿರುವಂತಹ ಟೈಮ್ ಟೇಬಲ್ ಅನ್ನು ನಾವಿಲ್ಲಿ ನೋಡ್ಕೊಂಡಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ಕೆಲವೊಂದಿಷ್ಟು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರಿಸಿರುವಂತದ್ದು ಮತ್ತು ಅಧ್ಯಯನ ಸಾಮಗ್ರಿಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು. ಒಂದು ವೇಳೆ ಅವುಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ. ವೀಕ್ಷಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.